ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನು ಅಂತಂದ್ರೆ, ಸ್ತ್ರೀ ಪುರುಷ ವಶೀಕರಣಕ್ಕೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮೂಲಿಕೆ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಏನು ಮಂತ್ರ, ತಂತ್ರ, ಯಂತ್ರ, ಈ ಕೆಲಸ ಮಾಂತ್ರಿಕ ವಿದ್ಯೆದಲ್ಲಿ ಯಾರು ನಾವು ವಶೀಕರಣ ಮಾಡ್ತೀವಿ, ಮಾಂತ್ರಿಕ ವಿದ್ಯೆ ಸಾಧನೆ ಮಾಡ್ತೀವಿ ಅಂತ ಯಾರು ಈ ವಿದ್ಯೆವನ್ನ ಪಾಲನೆ ಮಾಡ್ತಾರೆ, ಈ ವಿದ್ಯೆವನ್ನ ಮಾಡ್ತಾರೆ ಅಂತವರು ಪ್ರತಿಯೊಬ್ಬರು ಇದನ್ನ ತಿಳ್ಕೋಬೇಕಾದಂತ ಗಿಡಮೂಲಿಕೆ. ಮತ್ತು ಸ್ತ್ರೀ ಪುರುಷ ವಶೀಕರಣಕ್ಕೆ ರಾಮಬಾಣವಾಗಿ ಕೆಲಸ ಮಾಡ್ತಕ್ಕಂಥ, ಅತಿ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಗಿಡಮೂಲಿಕೆ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಗಿಡಮೂಲಿಕೆ ಬಂದು ನೋಡ್ರಿ ಹೀಗಿರ್ತದೆ. ಇಲ್ಲಿ ನಾನು ಎಲೆನ ತೋರಕ್ ಹೋಯ್ತಾ ಇಲ್ಲ, ಯಾಕಂತಂದ್ರೆ ಇದು ದುರ್ಬಳಕೆ ಆಗಬಾರದು ಅಂತೇಳಿ. ಇದರ ಹೆಸರು ಬಂದು ಸತಿಪತಿ ಅಂತ. ಸತಿಪತಿ ಅಥವಾ ಗಂಡ ಹೆಂಡತಿ, ಗಂಡು ಹೆಣ್ಣು, ಶಿವ ಪಾರ್ವತಿ, ನಾನಾ ರೀತಿ ಹಲವಾರು ರೀತಿ ಕರೀತಾರೆ. ಇದರಲ್ಲಿ ನೋಡಿ, ಅದೆಷ್ಟೇ ದಿನ ಆಗಿರ್ಲಿ, ಈ ಒಂದು ಮೂಲಿಕೆ ಮುಖಾಂತರ ನಾವು ವಶೀಕರಣ ಮಾಡದ್ದೇ ಆದ್ರೆ ಎಷ್ಟೇ ದೂರ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ನಾಯಿ ತರ ನಾವು ಹೇಳ್ದಂಗೆ ಕೇಳಿಸ್ಬೋದು. ಏನು ಅಷ್ಟು ಪವರ್ ಇರ್ತಕ್ಕಂಥ ಒಂದು ಗಿಡಮೂಲಿಕೆ. ಇದ್ರ ಹೆಸರಲ್ಲೇ ಸತಿಪತಿ, ಏನು ಗಂಡು ಹೆಣ್ಣು ಅಂತಕ್ಕಂಥ ಒಂದು ಗಿಡಮೂಲಿಕೆ. ನೋಡಿ, ಇದು ಗಂಡು ಗಂಡು ಅಂತಕ್ಕಂಥದ್ದು ನೋಡಿ, ಈ ರೀತಿ ನೀಲಿ ಕಲರ್ ಇರ್ತದೆ ನೋಡಿ, ಈ ರೀತಿ. ಇದು ಹೆಣ್ಣು, ಹೆಣ್ಣು ಬೇರು. ಇದು ಗಂಡು ಹೆಣ್ಣು, ಸತಿಪತಿ. ಮತ್ತು ಶಿವ ಪಾರ್ವತಿ ಅಂತ ಕರೀತಾರೆ, ಸತಿಪತಿ ಅಂತ ಕರೀತಾರೆ, ಗಂಡು ಹೆಣ್ಣು ಹಲವಾರು ರೀತಿ ಕರೀತಾರೆ ಇದನ್ನ. ನೋಡಿ, ತುಂಬಾ ಮಾಂತ್ರಿಕ ವಿದ್ಯೆಯಲ್ಲಿ ತುಂಬಾ ಅತಿ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಗಿಡಮೂಲಿಕೆ. ಈ ಮೂಲಿಕೆ ಮೇಲೆ ಕೆಲಸ ಮಾಡದ್ದೇ ಆದ್ರೆ ಸೋಲು ಅಂತಕ್ಕಂಥದ್ದೇ ಇಲ್ಲ, ಅಷ್ಟು ಪವರ್ಫುಲ್ ಆದಂಥದ್ದು. ನೋಡಿ, ಈ ಮಾಂತ್ರಿಕ ವಿದ್ಯೆಯನ್ನ ಯಾರು ಮಾಡ್ತೀವಿ, ಪ್ರಯೋಗ ಮಾಡ್ತೀವಿ ಅಂತಾರೆ ಅಂತವರು ಇದ್ರ ಬಗ್ಗೆ ತಿಳ್ಕೊಂಡು ಈ ಮೂಲಿಕೆಯನ್ನ ಕರೆಕ್ಟ್ ಆದಂತ ರೀತಿಯಲ್ಲಿ ಸಿದ್ಧಿ ಮಾಡಿಕೊಂಡು ತಂದು ಈ ಸತಿಪತಿ ಗಿಡಮೂಲಿಕೆ ಮುಖಾಂತರ ಗಂಡು ಹೆಣ್ಣನ್ನ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಅದನ್ನ ಬಿಡಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ, ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. ಇದು ಧರ್ಮವಾಗಿ ಪ್ರಯೋಗ ಮಾಡಬೇಕು, ಸುಮ್ಮನೆ ಏಕಾಏಕಿ ಯಾರಂದ್ರೆ ಅವ್ರ ಮೇಲೆ ಪ್ರಯೋಗ ಮಾಡೋದಕ್ಕಾಗಲ್ಲ. ಅದಕ್ಕೆ ಆದಂತ ಕೆಲವು ರೀತಿ ನೀತಿ ತಿಳ್ಕೊಂಡು ನೋಡಿ, ಅದಕ್ಕೋಸ್ಕರನೇ ಸತಿಪತಿ ಅಂತ ಇರೋದು. ಇದು ಸಿಕ್ಕದವ್ರ ಮೇಲೆ ಪ್ರಯೋಗ ಮಾಡೋದಕ್ಕಲ್ಲ, ಗಂಡು ಹೆಣ್ಣು, ಗಂಡ ಹೆಂಡತಿ. ನೋಡಿ, ಇದು ಶಿವ ಪಾರ್ವತಿ ನಾನಾ ರೀತಿ ಕರೀತಕ್ಕಂಥ ಒಂದು ಮೂಲಿಕೆ. ತುಂಬಾ ಅತಿ ಅದ್ಭುತವಾಗಿ ಕೆಲಸ ಮಾಡತಕ್ಕಂಥ ಒಂದು ವಸ್ತು ಇದು. ಇದನ್ನ ನಾವು ಕಪ್ಪು ಮಾಡಿ ಹೊಟ್ಟೆಗೆ ಬೇಕಾದ್ರೂ ಕೊಡ್ಬೋದು, ಅಥವಾ ಎಣ್ಣೆ ಆಗ್ಲಿ ಗಂಡೆ ಆಗ್ಲಿ ವಶೀಕರಣ ಮಾಡ್ಕೊಳ್ಳೋದಕ್ಕಂತೂ ತುಂಬಾ ತೀರಾ ಸುಲಭವಾದಂತ ಕೆಲಸ. ಈ ಗಿಡಮೂಲಿಕೆ ಮತ್ತು ವಶೀಕರಣ ಮಂತ್ರ ಇಷ್ಟು ಗೊತ್ತಿದ್ರೆ ವಶೀಕರಣ ಮಾಡ್ತಕ್ಕಂಥದ್ದು ಏನು ದೊಡ್ಡ ಕೆಲಸ ಅಲ್ವೇ ಅಲ್ಲ. ಅಂತ ಒಂದು ಪವರ್ಫುಲ್ ಆದಂತ ಒಂದು ಗಿಡಮೂಲಿಕೆ ಇದು. ಈ ಮೂಲಿಕೆ ಮೇಲೆ ನಾವು ಪ್ರಯೋಗ ಮಾಡ್ಬೇಕಾದ್ರೆ ಅವ್ರ ವಸ್ತು ಫೋಟೋ ಆಗಿರ್ಬೋದು, ತಲೆ ಕೂದಲಾಗಿರ್ಬೋದು, ಅಥವಾ ಕಾಲಜ್ಜೆ ಮಣ್ಣಾಗಿರ್ಬೋದು, ಇಂಥ ಒಂದು ವಸ್ತು ಮೇಲೆ ನಾವು ಅವರ ಹೆಸರು ಹಿಡ್ಕೊಂಡು ಅವ್ರ ಮೇಲೆ ಪ್ರಯೋಗ ಮಾಡಿ ಅವ್ರಿಗೆ ಹೊಟ್ಟೆ ಕೊಟ್ಟಿದ್ದೆ ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮನ್ನ ಬಿಟ್ಟು ಹೋಗೋದಕ್ಕೆ ಚಾನ್ಸೇ ಇಲ್ಲ. ಅದು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು, ಅಂತ ಒಂದು ಪವರ್ಫುಲ್ ಆದಂತ ಒಂದು ಗಿಡಮೂಲಿಕೆ ಇದು. ಇದ್ರ ಮುಖಾಂತರ ನಾವು ಯಾರನ್ನಾದ್ರೂ ವಶೀಕರಣ ಮಾಡ್ಕೊಳ್ಳೋದೇ ಆದ್ರೆ ಅವರ ವಸ್ತು ಮೇಲೆ ನಾವು ಪ್ರಯೋಗ ಮಾಡಿ ಕರೆಕ್ಟ್ ಆದಂತ ರೀತಿಯಲ್ಲಿ ನಾವು ಆ ಒಂದು ವಶೀಕರಣದ ಪ್ರಕ್ರಿಯೆಗೆ ಇದನ್ನ ಬಳಕೆ ಮಾಡಿಕೊಂಡ್ರೆ ಬಿಡಿಸ್ತಕ್ಕಂಥದ್ದಕ್ಕೆ ಯಾವ ತರ ಒಂದು ಎಷ್ಟೇ ಒಂದು ಪ್ರಯೋಗ ಮಾಡಿದ್ರು ಬಿಡಿಸೋದಕ್ಕಾಗಲ್ಲ, ಅಂತ ಒಂದು ಪವರ್ಫುಲ್ ಆದಂತ ಒಂದು ಗಿಡಮೂಲಿಕೆ. ಅದ್ರಾಗೂ ಕೂಡ ನಾವು ವಶೀಕರಣ ಆದ ನಂತರ ನಮ್ಮನ್ನ ಬಿಡಿಸ್ಬೇಕು ಅಂತ ಹೇಳಿ ಬೇರೆ ರೀತಿ ಕಟ್ಟೊಡಿಸೋದಾಗಿರ್ಬೋದು, ಅಥವಾ ಬೇರೆ ಕಡೆ ಹೋಗಿ ಪ್ರಯೋಗ ಮಾಡಿಸ್ತಕ್ಕಂಥದ್ದಾಗಿರ್ಬೋದು, ಈ ತರ ಆದಾಗ ಯಾವುದೇ ಕಾರಣಕ್ಕೂ ಅದು ಕೆಲಸ ಮಾಡಲ್ಲ, ಅಷ್ಟು ಪವರ್ಫುಲ್ ಆದಂತ ಒಂದು ಗಿಡಮೂಲಿಕೆ ಇದು. ತುಂಬಾ ಮ್ಯಾಗ್ನೆಟ್ ತರ ಕಚ್ಕೋತದೆ, ಅಂತ ಒಂದು ಶಕ್ತಿ ಇದೆ ಇದಕ್ಕೆ. ನೋಡಿ, ನಮ್ಮ ಪ್ರಕೃತಿಯಲ್ಲಿ ಎಲ್ಲಾ ತರದ ಗಿಡಮೂಲಿಕೆ ಉಂಟು, ಅದನ್ನ ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು ಮತ್ತು ಅದರ ಬಗ್ಗೆ ಗೊತ್ತಿರಬೇಕು. ಅದರ ತಾಳು ತುದಿ ಅಂತಕ್ಕಂಥದ್ದನ್ನ ತಿಳಿದಿರ್ತಕ್ಕಂಥವ್ರು ಆಗ್ಬೇಕು. ನೀವು ಏಕಾಏಕಿ ಯಾರಂದ್ರೆ ಅವ್ರಿಗೆ ಪ್ರಯೋಗ ಮಾಡೋದಾಗಿರ್ಬೋದು, ಎಲ್ಲಂದ್ರೆ ಅಲ್ಲಿ ಕೂತ್ಕೊಂಡು ಫೋಟೋ ಕಳಿಸ್ತೀವಿ ಪ್ರಯೋಗ ಮಾಡಿ ಅಂತ ಹೇಳೋದಾಗಿರ್ಬೋದು, ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ನೀವೆಲ್ಲೇ ಹೋಗ್ರಿ, ನೇರ ಹೋಗಿ ಕೂತ್ಕೊಳ್ಳಿ, ಮುಖಾಮುಖಿ ಕೂತ್ಕೊಂಡು ಇಂಥ ಒಂದು ಗಿಡಮೂಲಿಕೆ ಮುಖಾಂತರ ಪ್ರಯೋಗ ಮಾಡದ್ದೇ ಆದ್ರೆ ವಶೀಕರಣ ಅಂತಕ್ಕಂಥ ಪ್ರಕ್ರಿಯೆ 100% ರಿಸಲ್ಟ್ ಕೊಡ್ತದೆ. ಅಂತ ಒಂದು ಪವರ್ಫುಲ್ ಆದಂತ ವಿದ್ಯೆ ಅದು. ಅದನ್ನ ಸಾಧನೆ ಮಾಡಿರ್ತಕ್ಕಂಥ ನಮ್ಮಂತ ಸಾಧಕರಿಗೆ ಅದು ತೀರಾ ಸುಲಭದ ಕೆಲಸ. ಯಾಕಂತಂದ್ರೆ
ಕೆಲವರು ಫೋಟೋ ಕಳಿಸಿ ಅದನ್ನ ಮಾಡಿ ಇದನ್ನ ಮಾಡಿ ಫೋಟೋ ಕಳಿಸಿದ ತಕ್ಷಣ ಯಾರು ವಶೀಕರಣ ಮಾಡೋದಕ್ಕಾಗಲ್ಲ. ನೀವು ಎಲ್ಲೇ ಹೋಗಿ ನೇರವಾಗಿ ಕೂತ್ಕೊಳ್ಳಿ, ಯಾವುದು ಗಿಡಮೂಲಿಕೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ ಆ ಮಂತ್ರ, ತಂತ್ರ, ಯಂತ್ರ ಇವು ಮೂರನ್ನು ಕರೆಕ್ಟ್ ಆದಂತ ರೀತಿಯಲ್ಲಿ ಪ್ರಯೋಗ ಮಾಡಿ ಇಂಥ ಒಂದು ಗಿಡಮೂಲಿಕೆ ಏನು ಸತಿಪತಿ ಅಂತಕ್ಕಂಥ ಗಿಡಮೂಲಿಕೆ ಮೇಲೆ ಪ್ರಯೋಗ ಮಾಡಿದ್ದೆ ಆದ್ರೆ 100ಕ್ಕೆ 1000% ರಿಸಲ್ಟ್ ಕೊಡ್ತದೆ. ನಾವೇ ಅವ್ರನ್ನ ದೂರ ತಳ್ಳಿದ್ರು ಕೂಡ ಅವರು ನಮ್ಮನ್ನ ಬಿಟ್ಟು ಹೋಗೋದಕ್ಕೆ ಚಾನ್ಸೇ ಇಲ್ಲ. ಅಂತ ಒಂದು ಪವರ್ಫುಲ್ ಆದಂತ ಒಂದು ಗಿಡಮೂಲಿಕೆಗಳಿವು. ಇದನ್ನ ಒಳ್ಳೆ ರೀತಿಯಲ್ಲಿ 4 ಜನಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ ಬಳಕೆ ಮಾಡಿದ್ರೆ ಖಂಡಿತವಾಗೂ ಅದು ಸೂಕ್ತ ಅನ್ನೋದು ನನ್ನ ಅನಿಸಿಕೆ. ನಮಸ್ಕಾರ, ಒಳ್ಳೇದಾಗ್ಲಿ.